ಗುಜರಾತ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ, ನೀವೊಂದು ಕೆಲಸ ಮಾಡಿ, ಈ ವರ್ಷ ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 12-13ರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದರೆ, ನಮ್ಮ ರಾಜ್ಯದಲ್ಲಿ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮಗೇನು ಕೊಳ್ಳಬೇಡಿ. ಯಾರು ಹೇಳಿದ್ದು ಇದನ್ನು? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ DK ಸುರೇಶ್ ಒಂದು ವೇಳೆ ನೀವು ನಮಗೆ ಈ ಥರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ ಒಂದು ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡಲೂಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ. ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ಬಾಂಗ್ಲಾದೇಶ ತುಂಡು ಮಾಡಕ್ ಹೋಗಿದ್ದೀರಾ. ದೇಶನ ಮಾಡೋ ಪಾರ್ಟಿ ಹೌದು, ಮಾತಾಡಿಲ್ಲ ಅವರು. ಅನ್ಯಾಯ ಮಾಡ್ತಾ ಇದ್ದಾರೆ. People of Gujarat, ಅಧ್ಯಕ್ಷರೇ, 60,000 crores. What comes in return? Then you say ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರು. Gujarat a beggar state. ಅಲ್ಲಿ ಹೋಗಿ ಮಾತಾಡ್ಬೇಕಾಯ್ತು. ಅಲ್ಲಿ Is Gujarat a beggar state? 44 ಜನ ಎಂಪಿಗಳು ನಿದ್ದೆ ಹೊಡಿತಾ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಈಗ ಹೇಗೆ ಮಾತಾಡ್ತಿದ್ದು ಯಾಕೆ ಅರ್ಥ ಉಂಟು ಮಾತಾಡೋದಕ್ಕೆ? ಭಯ ಅಂತಾರೆ. ಆಯ್ತು, ಮತ್ತೆ ಮಾತಾಡಿ, ರಿಪ್ಲೈ ಅಂತ ಮಾತಾಡಿ. ನರೇಂದ್ರ ಮೋದಿ ಅಮಿತ್ ಶಾ ಕಂಡ ಗಿಡಗಡಗಳ ಎಂಪಿಗಳಿದ್ದಾರೆ. ಈಗ ಅವರು ಬಿಜೆಪಿ JDS ಮಂತ್ರಿ ಅವರೇ, ಮುಖ್ಯಮಂತ್ರಿ ಮಾತಾಡ 25 ಜನ MP ಗೆದ್ದವ್ರೆ. 25 +2 27 ಜನ.